ಲೀಗಲ್ ಅಪ್ರೋಚ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಕಾನೂನುಬದ್ಧ ಶಾಸನಬದ್ಧ ದೃಷ್ಟಿಕೋನ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೊದಲು, ಬಿಫೋರ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಕಾನೂನುಬದ್ಧ ದೃಷ್ಟಿಕೋನ ಎನ್ನುವ ಪರಿಕಲ್ಪನೆಯ ಅರ್ಥ, ದ ಮೀನಿಂಗ್ ಆಫ್ ಲಿಗ್ಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ವಾಟ್ ಡು ವಿ ಮೀನ್ ಬೈ ಲಿಗ್ಯಾಲಿಟಿ? ಕಾನೂನುಬದ್ಧತೆ ಅಂದರೆ ಏನು ಎನ್ನುವಂಥ ಪ್ರಶ್ನೆ ಮುಖ್ಯವಾಗುತ್ತದೆ. ಪ್ಲಾಟೋ ಅರಿಸ್ಟಾಟಲ್ ರವರ ತತ್ವಶಾಸ್ತ್ರದಲ್ಲಿ, ಇನ್ ದ ಫಿಲಾಸಫಿ ಆಫ್ ಪ್ಲಾಟೋ ಆ್ಯಂಡ್ ಅರಿಸ್ಟಾಟಲ್, ಕಾನೂನು ಅಂದರೆ ಲಾ ಮೀನ್ಸ್ ರೀಸನ್ ಅನ್ಕರಪ್ಟೆಡ್ ಬೈ ಡಿಸೈರ್, ಆಶೆ ಆಕಾಂಕ್ಷೆಗಳಿಂದ ಭ್ರಷ್ಟವಾಗದ ವಿಚಾರ ಅಥವಾ ವಿವೇಕ. ಅಂದರೆ ನಮ್ಮ ಯೋಚನೆ ಮಾಡುವ ಪ್ರಕ್ರಿಯೆಯ ಮೇಲೆ, ನಮ್ಮ ವಿವೇಕದ ಮೇಲೆ ಯಾವಾಗ ನಮ್ಮ ಆಸೆ ಆಕಾಂಕ್ಷೆಗಳು ಪ್ರಭಾವ ಬೀರುವುದಿಲ್ವ, ವೆನ್ ಅವರ್ ಡಿಸೈರ್ಸ್ ಡೋಂಟ್ ಇನ್ಫ್ಲೂಯೆನ್ಸ್ ಇಟ್, ಅದು ಆಗ ಶುದ್ಧ ವಿವೇಕ ಆಗ್ತದೆ. ದೆನ್ ಇಟ್ ಬಿಕಮ್ಸ್ ಅ ಪ್ಯೂರ್ ರೀಸನ್. ಇಂತಹ ಶುದ್ಧ ವಿವೇಕಗಳು, ದೀಸ್ ಪ್ಯೂರ್ ರೀಸನ್ಸ್, ಕಾನೂನುಗಳು ಅಂದರೆ ಅವು ಎಲ್ಲ ಕಡೆ ಒಂದೇ ಥರ ಅನ್ವಯವಾಗ್ತವೆ. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಅನ್ವಯ ಆಗೋದಿಲ್ಲ. ಸೊ ನಮ್ಮ ಭಾವನೆಗಳು, ನಮ್ಮ ಉದ್ವೇಗಗಳು, ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ವಿವೇಕದ ಮೇಲೆ ಪ್ರಭಾವ ಬೀರದೆ ಇರುವುದು, ನಾಟ್ ಇನ್ಫ್ಲೂಯೆನ್ಸಿಂಗ್ ಅವರ್ ರೀಸನಿಂಗ್ ಕೆಪ್ಯಾಸಿಟಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮನುಷ್ಯರು ಯೋಚನೆ ಮಾಡುವ ಜೀವಿಗಳು, ವಿವೇಚನೆ ಉಳ್ಳವರು. ಹ್ಯೂಮನ್ ಬೀಯಿಂಗ್ಸ್ ಆರ್ ರ್ಯಾಷನಲ್ ಎನಿಮಲ್ಸ್. ಆನಂತರ ಮನುಷ್ಯರು ಆಸೆ ಆಕಾಂಕ್ಷೆಗಳನ್ನು ಇರುವವರು. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಎ ಇಮೋಷನಲ್ ವರ್ಲ್ಡ್. ಆನಂತರ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ಬೇಸಿಕ್ ಡಿಸೈರ್ ವರ್ಲ್ಡ್. ಹ್ಯೂಮನ್ ಬೀಯಿಂಗ್ಸಿಗೆ ಒಂದು ಬೇಸಿಕ್ ಮೂಲ ಆಕಾಂಕ್ಷೆಗಳ, ಮೂಲ ಆಶೆಗಳ ಲೋಕ ಇದೆ. ಮೂಲ ಲೋಕದಲ್ಲಿ ಹಸಿವು, ಲೈಂಗಿಕತೆ ಬರ್ತದೆ, ನಂತರ ಭಾವನೆಗಳು ಬರ್ತವೆ, ನಂತರ ವಿವೇಕ ಬರ್ತದೆ. ಸೊ ವಿವೇಕದ ಮೇಲೆ ನಮ್ಮ ಕೆಳ ಹಂತದ ಸ್ವಭಾವ ಪ್ರಭಾವ ಬೀರಬಾರ್ದು. ಅವರ್ ಲೋವರ್ ನೇಚರ್ ಶುಡ್ ನಾಟ್ ಇನ್ಫ್ಲೂಯೆನ್ಸ್ ಅವರ್ ಹೈಯರ್ ನೇಚರ್. ಪ್ಲೇಟೋ ಅರಿಸ್ಟಾಟಲ್ರವರ ಪ್ರಕಾರ ಮನುಷ್ಯನ ಉನ್ನತ ಸ್ವಭಾವ ವಿಚಾರ ಮಾಡುವ ಸಾಮರ್ಥ್ಯ. ದ ಹೈಯರ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ದ ಕೆಪ್ಯಾಸಿಟಿ ಆಫ್ ರೀಸನಿಂಗ್. ಸೊ ಮನುಷ್ಯನ ಉನ್ನತ ಸ್ವಭಾವದಿಂದ ಕಾನೂನುಗಳು ಅಸ್ತಿತ್ವಕ್ಕೆ ಬರ್ತವೆ. ದ ಹೈಯರ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕ್ರಿಯೇಟ್ಸ್ ಲಿಗ್ಯಾಲಿಟಿ. ಅದಕ್ಕೆ ಮನುಷ್ಯರಿಗೆ ಮಾತ್ರ ಕಾನೂನಿನ ಪ್ರಜ್ಞೆ ಇದೆ. ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ದ ಐಡಿಯಾ ಆಫ್ ಲಿಗ್ಯಾಲಿಟಿ. ಪ್ರಾಣಿಗಳಲ್ಲಿ ಕಾನೂನಿನ ಪ್ರಜ್ಞೆ ಇಲ್ಲ. ಎನಿಮಲ್ಸ್ ಡು ನಾಟ್ ಹ್ಯಾವ್ ದ ಐಡಿಯಾ ಆಫ್ ಲಿಗ್ಯಾಲಿಟಿ. ಆದುದರಿಂದ ಮನುಷ್ಯರಲ್ಲಿ ಮಾತ್ರ ನ್ಯಾಯದ ಪ್ರಜ್ಞೆ ಇದೆ. ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ ಹ್ಯಾವ್ ದ ಸೆನ್ಸ್ ಆಫ್ ಜಸ್ಟಿಸ್. ಇದು ಪ್ಲಾಟೋ ಅರಿಸ್ಟಾಟಲ್ರವರ ವಾದ. ಸೊ ಇದು ನಮ್ಮ ವಿವೇಕದ ಮೇಲೆ ನಮ್ಮ ಕೆಳಹಂತದ ಸ್ವಭಾವಗಳು ಪ್ರಭಾವ ಬೀರದೆ ಇರುವುದು. ಇನ್ನು ಜಾನ್ ಆಸ್ಟಿನ್ ಎನ್ನುವಂಥ ಆಂಗ್ಲ ಕಾನೂನು ತಜ್ಞ, ಎ ಬ್ರಿಟಿಷ್ ಲಾ ಎಕ್ಸ್ಪರ್ಟ್, ಜಾನ್ ಆಸ್ಟಿನ್ ರವರು ಏನು ಐಡಿಯಾ ಕೊಡ್ತಾರೆ ಅಂತ ಹೇಳಿದರೆ, ಜಾನ್ ಆಸ್ಟಿನ್ ಗಿವ್ಸ್ ಎ ಐಡಿಯಾ ಇದೆ, ಸಾರ್ವತ್ರಿಕವಾಗಿ ಅನ್ವಯವಾಗುವ ಪರಮಾಧಿಕಾರಿಯ ಆದೇಶಗಳೇ ಕಾನೂನುಗಳು. ಲಾಸ್ ಆರ್ ಜನರಲೈಸ್ಡ್ ಕಮಾಂಡ್ಸ್ ಆಫ್ ದ ಸಾವರಿನ್. ಅರಸ ಇರ್ತಾನೆ, ಅರಸ ಕೊಡುವ ಆದೇಶಗಳೇ ಕಾನೂನುಗಳು. ಈ ಆದೇಶಗಳನ್ನು ಎಲ್ಲರೂ ಪಾಲಿಸಬೇಕು. ಆಲ್ ಹ್ಯಾವ್ ಟು ಫಾಲೋ. ಯಾರು ಪರಮಾಧಿಕಾರಿಯಾಗಿರ್ತಾರೆ ಅವರು ಕೊಡುವ ಆದೇಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಪರಮಾಧಿಕಾರಿ ಆದೇಶ ಕೊಡುವುದು, ಅವನು ಪಾಲಿಸಬೇಕಂತ ಇಲ್ಲ, ಉಳಿದವರು ಎಲ್ಲರೂ ಅದನ್ನು ಪಾಲಿಸಬೇಕಾಗ್ತದೆ. ಇದು ಜಾನ್ ಆಸ್ಟಿನ್ ರವರ ನ್ಯಾಯದ ಕಲ್ಪನೆ. ಇಮಾನ್ಯುಯಲ್ ಕಾಂತ್ ಎನ್ನುವಂತಹ ಜರ್ಮನ್ ತತ್ವಶಾಸ್ತ್ರಜ್ಞ, ದ ಜರ್ಮನ್ ಫಿಲಾಸಫರ್ ಕಾಲ್ಡ್ ಇಮಾನ್ಯುಯಲ್ ಕಾಂತ್, ಕ್ರಿಟಿಕ್ ಆಫ್ ಪ್ಯೂರ್ ರೀಸನ್ ಪುಸ್ತಕವನ್ನು ಬರೆದವರು. ಒನ್ ಹೂ ಹ್ಯಾಸ್ ರಿಟನ್ ಎ ಬುಕ್ ಕಾಲ್ಡ್ ಕ್ರಿಟಿಕ್ ಆಫ್ ಪ್ಯೂರ್ ರೀಸನ್. ಅವರ ಪ್ರಕಾರ ಶುದ್ಧ ವಿಚಾರಗಳೇ ಕಾನೂನುಗಳು, ಪ್ಯೂರ್ ರೀಸನ್ಸ್. ಪ್ಯೂರ್ ರೀಸನ್ಸ್ ಅಂತ ಹೇಳಿದರೆ ಮತ್ತೆ ನಮ್ಮ ಆಸೆ ಆಕಾಂಕ್ಷೆಗಳಿಂದ ಪ್ರಭಾವಿತವಾಗದ ವಿಷಯಗಳು, ಇಶ್ಯೂಸ್ ವಿಚ್ ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಅವರ್ ಡಿಸೈರ್ಸ್ ಆ್ಯಂಡ್ ಇಮೋಷನ್ಸ್. ಇದು ಪ್ಯೂರ್ ರೀಸನ್.
ಇದನ್ನು ಕನ್ನಡದಲ್ಲಿ ಅಲ್ಲಮ ಪ್ರಭುವಿನ ಮಾತಲ್ಲಿ ಹೇಳೋದಾದರೆ ಎಂಜಲು ಇಲ್ಲದ ವಿಚಾರಗಳು, ಶುದ್ಧ ವಿಚಾರಗಳು, ಪ್ಯೂರ್ ಐಡಿಯಾಸ್. ಸೊ ಇದು ಕಾನೂನಿನ ಪರಿಕಲ್ಪನೆ ಕಾಂತ್ರವರ ಅಭಿಪ್ರಾಯದಲ್ಲ, ಇನ್ ದ ಒಪಿನಿಯನ್ ಆಫ್ ಇಮ್ಯಾನ್ಯುಯಲ್ ಕಾಂತ್. ಇನ್ನು ಕಾನೂನಿನ ಪರಿಕಲ್ಪನೆಗೆ ಆಧುನಿಕ ಅರ್ಥವನ್ನು ಕೊಡುವವರು JS ಮಿಲ್. ಜಾನ್ ಸ್ಟುವರ್ಟ್ ಮಿಲ್ ಗಿವ್ಸ್ ಮಾಡರ್ನ್ ಮೀನಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಲಾ. ಇತರರಿಗೆ ಕೇಡು ಮಾಡದಂತೆ ವ್ಯಕ್ತಿಗಳನ್ನು ನಿಯಂತ್ರಿಸುವ ತತ್ವಗಳೇ ಕಾನೂನುಗಳು. ಪ್ರಿನ್ಸಿಪಲ್ಸ್ ವಿಚ್ ಲಿಮಿಟ್ ದ ಆ್ಯಕ್ಷನ್ಸ್ ಆಫ್ ಇಂಡಿವಿಜುವಲ್ಸ್ ಟು ಪ್ರಿವೆಂಟ್ ಹಾರ್ಮ್ ಟು ಅದರ್ ಇಂಡಿವಿಜುವಲ್ಸ್. ಕೇಡು ನಿರೋಧಕ ತತ್ವಗಳು, ಆ್ಯಂಟಿ ಹಾರ್ಮ್ ಪ್ರಿನ್ಸಿಪಲ್ಸ್. ವ್ಯಕ್ತಿ ಇತರರಿಗೆ ಬದುಕುವಾಗ ಇತರರಿಗೆ ಕೇಡು ಮಾಡಬಾರ್ದು. ಹ್ಯೂಮನ್ ಬೀಯಿಂಗ್ಸ್ ಇನ್ ದೇರ್ ಲೈಫ್ಸ್ ಶುಡ್ ನಾಟ್ ಹಾರ್ಮ್ ಅದರ್ಸ್ ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ. ನೋಡಿ, ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇತರರಿಗೆ ವ್ಯಕ್ತಿ ಕೇಡು ಉಂಟು ಮಾಡುವಾಗ ತನಗೂ ಕೇಡನ್ನು ಮಾಡಿಯೇ ಮಾಡ್ತಾನೆ. ಒಬ್ಬ ವ್ಯಕ್ತಿ ಇತರರಿಗೆ ತೊಂದರೆ ಕೊಟ್ಟರೆ ಆ ತೊಂದರೆ ಇತರರಿಗೆ ಮಾತ್ರ ಅಲ್ಲ, ತೊಂದರೆಯೂ ಕೂಡ ಆಗುತ್ತದೆ. ಇಟ್ ಬಿಕಮ್ಸ್ ಸೆಲ್ಫ್ ಹಾರ್ಮ್ ಆಲ್ಸೋ. ಸೊ ಈ ಹಾರ್ಮ್ ಪ್ರಿನ್ಸಿಪಲ್, ಕೇಡು ನಿವಾರಕ ತತ್ವ, ಕೇಡು ನಿರೋಧಕ ತತ್ವ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದನ್ನು ಗುಡ್ನೆಸ್ ಆ್ಯಂಡ್ ಸ್ಮಾರ್ಟ್ನೆಸ್ ಎನ್ನುವಂಥ ಪರಿಕಲ್ಪನೆಯಲ್ಲಿ ಕೂಡ ವಿವರಿಸಬಹುದು. ಇತರರಿಗೆ ಒಳಿತಾದರೆ ಅದು ಗುಡ್, ಆದರೆ ಇತರರಿಗೆ ಒಳಿತಾಗುವಾಗ ತನಗೂ ಒಳಿತಾಗುವುದು. ವೆನ್ ಐ ಡೂ ಗುಡ್ ಟು ಅದರ್ಸ್, ದಟ್ ಆಲ್ಸೋ ಡಸ್ ಗುಡ್ ಟು ಮೈ ಸೆಲ್ಫ್. ಅದು ಸ್ಮಾರ್ಟ್ನೆಸ್. ಸೊ ಗುಡ್ನೆಸ್ ಈಸ್ ಎಕ್ಸ್ಟರ್ನಲಿ ಡೈವರ್ಟೆಡ್. ಒಳಿತು ಹೊರಗೆ ಪ್ರಾಮುಖ್ಯತೆಯನ್ನು ಪಡೀತದೆ, ಹೊರ ಒಳಿತನ್ನು ಬಯಸ್ತದೆ. ಸ್ಮಾರ್ಟ್ನೆಸ್ ಒಳ ತನ್ನ ಸ್ವ ಒಳಿತನ್ನು ಬಯಸ್ತದೆ. ಇದೆರಡು ಒಟ್ಟೊಟ್ಟಿಗೆ ಇರ್ತದೆ. ಇದೇ ಐಡಿಯಾ ಮುಂದೆ JS ಮಿಲ್ರವರಿಂದ ಮುಂದೆ ಬೆಳೆಯುತ್ತದೆ. ಏನೂ ಇರಲಿ, ಕಾನೂನು ಇರುವುದು ಕೇಡನ್ನು ನಿಯಂತ್ರಿಸಲಿಕ್ಕೆ, ಹಾರ್ಮ್ ಪ್ರಿನ್ಸಿಪಲ್ಸ್. ಇನ್ನು ಮಾರ್ಕ್ಸ್ವಾದಿ ಪರಿಕಲ್ಪನೆಯಲ್ಲಿ, ಇನ್ ದ ಐಡಿಯಾ ಆಫ್ ಮಾರ್ಕ್ಸಿಸಮ್, ಕಾನೂನುಗಳು ಅಂದರೆ ಆಳುವ ವರ್ಗಗಳ ಯಜಮಾನಿಕೆಯನ್ನು ಮುಂದುವರಿಸುವ ತತ್ವಗಳು. ಲಾಸ್ ಆರ್ ಐಡಿಯಾಲಜಿಕಲ್ ಇಂಟ್ರೆಸ್ಟ್ ಆಫ್ ದ ರೂಲಿಂಗ್ ಕ್ಲಾಸಸ್. ಈ ತತ್ವಗಳು ಸಾರ್ವತ್ರಿಕ ತತ್ವಗಳಂತೆ ಬಿಂಬಿಸಲ್ಪಡುತ್ತವೆ. ದೀಸ್ ಪ್ರಿನ್ಸಿಪಲ್ಸ್ ಆರ್ ಪ್ರೊಜೆಕ್ಟೆಡ್ ಆ್ಯಸ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ವಿಶ್ವ ಮಾನವ ಹಕ್ಕುಗಳು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದರ ಆಧಾರದಲ್ಲಿ USA ಅಂತ ಮಾಡ್ತದೆ, ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಎನ್ನುವ ಹೆಸರಿನಲ್ಲಿ, ಇನ್ ದ ನೇಮ್ ಆಫ್ ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್, USA ತೃತೀಯ ಜಗತ್ತಿನ ಆಂತರಿಕ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶ ಮಾಡ್ತದೆ. USA ಇಂಟರ್ಫಿಯರ್ಸ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ಕಂಟ್ರೀಸ್. ಇದಕ್ಕೆ ಕಾರಣ ಕೊಡುವುದು ಮಾನವ ಹಕ್ಕುಗಳ ಉಲ್ಲಂಘನೆ, ಆದರೆ ನಿಜವಾದ ಉದ್ದೇಶ ಬೇರೆ. ಇದು ಮಾರ್ಕ್ಸ್ವಾದಿ ಸಿದ್ಧಾಂತದ ಪ್ರಕಾರ, ಮಾರ್ಕ್ಸ್ವಾದಿ ಚಿಂತನೆಯ ಪ್ರಕಾರ, ಸಾರ್ವತ್ರಿಕ ಅಂತ ಹೇಳೋದು ಪ್ರೊಜೆಕ್ಟಿಂಗ್ ಇಟ್ ಸೆಲ್ಫ್ ಆ್ಯಸ್ ಯೂನಿವರ್ಸಲ್, ಆದರೆ ಆಳುವ ವರ್ಗಗಳ ಯಜಮಾನಿಕೆಯನ್ನು ಮುಂದುವರಿಸುವುದು, ಕಂಟಿನ್ಯೂವಿಂಗ್ ದ ಡಾಮಿನೇಷನ್ ಆಫ್ ದ ರೂಲಿಂಗ್ ಕ್ಲಾಸ್. ರಾಷ್ಟ್ರದ ಒಳಗೆ ರಾಷ್ಟ್ರದ ಹೊರಗೇನೂ ಇದು ಆಪರೇಟ್ ಆಗ್ತಾ ಹೋಗ್ತದೆ, ಇದು ಕಾರ್ಯಾಚರಿಸ್ತದೆ. ಇದು ಇನ್ನು ಮಹಿಳಾವಾದಿ ನ್ಯಾಯದ ಕಲ್ಪನೆ, ದ ಫೆಮಿನಿಸ್ಟ್ ಕಾನ್ಸೆಪ್ಷನ್ ಆಫ್ ಜೂರಿಸ್ಪ್ರುಡೆನ್ಸ್. ಹೆಚ್ಚಿನ ಕಾನೂನುಗಳು, ಮೋಸ್ಟ್ ಆಫ್ ದ ಲಾಸ್, ಪುರುಷ ಪ್ರಧಾನ ಆರ್ ಮೇಲ್ ಡಾಮಿನೇಟೆಡ್. ಪುರುಷ ಪ್ರಧಾನ ಯಾಕಂತ ಹೇಳಿದರೆ, ಕಾನೂನುಗಳನ್ನು ಮಾಡುವವರು ಮತ್ತು ಅನುಷ್ಠಾನಗೊಳಿಸುವವರು ಪುರುಷರು. ಮೋಸ್ಟ್ ಆಫ್ ದ ಲಾಸ್ ಆರ್ ಮೇಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಬೈ ದ ಮೆನ್. ಅದಕ್ಕೆ ಮಹಿಳಾವಾದಿಗಳು ಹೇಳ್ತಾರೆ ಏನಂದರೆ, ಕಾನೂನುಗಳಲ್ಲಿ ಪುರುಷ ಪ್ರಧಾನತೆ ಇದೆ, ಕಾನೂನಿನ ಒಲವು ಪುರುಷರ ಪರ, ಲಾಸ್ ಆರ್ ಮೇಲ್ ಸೆಂಟರ್ಡ್. ಆದುದರಿಂದ ಕಾನೂನುಗಳನ್ನು ಮಹಿಳಾವಾದಿ ದೃಷ್ಟಿಕೋನದಿಂದ ನೋಡಬೇಕು, ವಿಶ್ಲೇಷಿಸಬೇಕು. ಲಾಸ್ ಶುಡ್ ಬಿ ಸೀನ್ ಫ್ರಮ್ ದ ಫೆಮಿನಿಸ್ಟ್ ಪಾಯಿಂಟ್ ಆಫ್ ವ್ಯೂ. ಆಗ ಕಾನೂನು ಎಲ್ಲರಿಗೂ ಅನ್ವಯವಾಗುವ ಸಾರ್ವತ್ರಿಕತೆಯನ್ನು ಪಡೆಯುತ್ತದೆ. ದೆನ್ ದ ಲಿಗ್ಯಾಲಿಟಿ ಗೆಟ್ಸ್ ಯೂನಿವರ್ಸಲ್.
ಎಲ್ಲರಿಗೂ ಅದು ಅನ್ವಯ ಆಗ್ತದೆ ಅಂತ ಹೇಳ್ತದೆ. ಎಲ್ಲರ ಹೆಸರಿನಲ್ಲಿ, ಪುರುಷರಿಗೆ ಮಾತ್ರ ಅಲ್ಲ. ಇನ್ ದ ನೇಮ್ ಆಫ್ ಯೂನಿವರ್ಸಾಲಿಟಿ ಮೇಲ್ ವ್ಯಾಲ್ಯೂಸ್ ಗೆಟಿಂಗ್ ಪ್ರೊಜೆಕ್ಟೆಡ್, ದಟ್ ಈಸ್ ನಾಟ್ ಲಿಗ್ಯಾಲಿಟಿ, ಅದು ಲಿಗ್ಯಾಲಿಟಿ ಅಲ್ಲ. ಹೀಗೆ ನಾನು ಹೇಳಿದ್ದೆ. ವಿವಿಧ ಪರಿಕಲ್ಪನೆಗಳಲ್ಲಿ ಇನ್ ಡಿಫರೆಂಟ್ ಐಡಿಯಾಸ್ ಕಾನೂನುಬದ್ಧತೆ ಇದೆ, ಲಿಗ್ಯಾಲಿಟಿ ಎಕ್ಸಿಸ್ಟ್. ಪ್ಲೇಟೋ ಅರಿಸ್ಟಾಟಲ್ರವರ ಕಲ್ಪನೆಯಲ್ಲಿ ಇನ್ ದ ಐಡಿಯಾಸ್ ಆಫ್ ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್ ಮನುಷ್ಯನ ಮೇಲ್ಹಂತದ ಸ್ವಭಾವದ ವ್ಯಕ್ತಪಡಿಸುವಿಕೆ, ದ ಹೈಯರ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಿಲ್ರವರ ಅಭಿಪ್ರಾಯದಲ್ಲಿ ಕೇಡು ನಿವಾರಣೆ, ಇನ್ ದ ಐಡಿಯಾ ಆಫ್ ಮಿಲ್ ದ ಆ್ಯಂಟಿ ಹಾರ್ಮ್ ಪ್ರಿನ್ಸಿಪಲ್. ಜಾನ್ ಆಸ್ಟಿನ್ ರವರ ಅಭಿಪ್ರಾಯದಲ್ಲಿ ಇನ್ ದ ಐಡಿಯಾ ಆಫ್ ಜಾನ್ ಆಸ್ಟಿನ್ ಪರಮಾಧಿಕಾರಿಯ ಆದೇಶ, ಕಮಾಂಡ್ ಆಫ್ ದ ಸಾವರಿನ್. ಮಾರ್ಕ್ಸ್ವಾದದ ಪರಿಕಲ್ಪನೆಯಲ್ಲಿ ಇನ್ ದ ಐಡಿಯಾ ಆಫ್ ಮಾರ್ಕ್ಸಿಸಮ್ ಆಳುವ ವರ್ಗಗಳ ಯಜಮಾನಿಕೆಯ ಮುಂದುವರಿಯುವಿಕೆ, ಹೆಜುಮನಿ ಆಫ್ ದ ರೂಲಿಂಗ್ ಕ್ಲಾಸಸ್. ಹಾಗೂ ಮಹಿಳಾವಾದಿ ದೃಷ್ಟಿಕೋನದಲ್ಲಿ ಪುರುಷ ಪ್ರಧಾನ ಮೌಲ್ಯಗಳ ಮುಂದುವರಿಕೆ, ಇನ್ ದ ಫೆಮಿನಿಸ್ಟ್ ಜೂರಿಸ್ಪ್ರೂಡೆನ್ಸ್ ಕಂಟಿನ್ಯೂಯೇಷನ್ ಆಫ್ ಪ್ಯಾಟ್ರಿಯಾರ್ಕಿಕಲ್ ಐಡಿಯಾಸ್. ಪ್ಯಾಟ್ರಿಯಾರ್ಕಿ ಅಂತ ಹೇಳಿದರೆ ಪುರುಷ ಪ್ರಾಧಾನ್ಯತೆ. ಹೀಗೆ ವಿವಿಧ ಅರ್ಥಗಳು ಕಾನೂನುಬದ್ಧತೆಗೆ, ಕಾನೂನಿನ ಪರಿಕಲ್ಪನೆಗೆ ಇದೆ. ಇದು ನಿಮಗೆ ಕಾನೂನುಬದ್ಧತೆಯ ಅರ್ಥವನ್ನು ತಿಳಿಯುವುದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯಿತು, ಟು ನೋ ದ ಮೀನಿಂಗ್ ಆಫ್ ಲಿಗ್ಯಾಲಿಟಿ. ಮುಂದಿನ ಯೂಟ್ಯೂಬ್ ಲಿಂಕ್ನಲ್ಲಿ ನಾನು ಕಾನೂನುಬದ್ಧತೆ ಮತ್ತು ರಾಜ್ಯಶಾಸ್ತ್ರದ ಸಂಬಂಧದ ಕುರಿತು ಮಾತಾಡ್ತೇನೆ. ಐ ವಿಲ್ ಡಿಸ್ಕಸ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲಿಗ್ಯಾಲಿಟಿ ಆ್ಯಂಡ್ ದ ಸಬ್ಜೆಕ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್.